ಹೆಂಗೆ ಬಂದಿದೆ ನೋಡಿ. ಪಾಪಾ ಮಟನ್ ಕುರ್ಮಾನೋ ಮಟನ್ ಮಸಾಲ ಏನಾರು ಅಂದ್ಕೊಳ್ಳಿ, ಮಟನ್ ನಲ್ಲಿ ಮೂಳೆ ಬೇರೆ ಬಿದ್ದೋಗಿದೆ. 97-98ರಲ್ಲಿ ಪುನೀತ್ ರಾಜ್ಕುಮಾರ್ ಡೈಲಿ ಸಿಗ್ತಾ ಇದ್ವಿ ನಾವು. ಹೌದಾ? ಹಾಂ ಹೌದು. ಹಾಯ್ ಎಲ್ಲ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್. ಇವತ್ತು ಒಂದು ಭಾನುವಾರದ ಬಾಡಿ ಊಟಕ್ಕೆ ಒಳ್ಳೆ ನಾಟಿ ಸ್ಟೈಲ್ ಸೌದೆವಾದ ಊಟ ಕೊಡಿಸ್ತೀನಿ ನಾನು ಇವತ್ತು ನಿಮಗೆ. ಸೊ ನಾವಿವತ್ತು ಬಂದಿರೋದು ಕೇರಪುರಂ ಹತ್ರ ಇರುವಂತಹ ಚನ್ನಸಂದ್ರ. ಸೊ ಇಲ್ಲಿ ನಿಮಗೆ ರಾಜರತ್ನ ಅಂದ್ಬಿಟ್ಟು ಒಂದು ಹೋಟೆಲ್ ಇದೆ. ಸೊ ಇದು ಬಂದ್ಬಿಟ್ಟು ಪಕ್ಕಾ ನಾಟಿ ಸ್ಟೈಲು, ಸೌದೆ ಒಲೆಯಲ್ಲಿ ಬಿಟ್ಟರೆ ಬೇರೆ ಏನರಲ್ಲೂ ಯೂಸ್ ಮಾಡಿ ಅಡುಗೆ ಮಾಡಲ್ಲ ಅಂತೀವರು. ಸೊ ಹೋಗ್ಬಿಟ್ಟು ಓನರ್ ಹತ್ರ ಮಾತಾಡ್ಕೊಂಡು ಒಳ್ಳೆ ನಾಟಿ ಸ್ಟೈಲ್ ಊಟನ ಮಾಡ್ಕೊಂಡು ಬರೋಣ. ಭಾನುವಾರದ ಬಾಡಿ ಊಟ ಇವತ್ತು ಇಲ್ಲೇನೇನೆ. ಸೊ ಬನ್ನಿ, ನಿಮಗೂ ಕೂಡ ಒಳ್ಳೆ ನಾಟಿ ಸ್ಟೈಲ್ ಊಟ ಕೊಡಿಸ್ತೀನಿ. ಲೊಕೇಶನ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನಾವು ಗೂಗಲ್ ಹೋಗಿ ಚೆಕ್ ಮಾಡ್ಬೋದು. ರಾಜರತ್ನ ಹೋಟೆಲ್ ಅಂತ ಹೇಳಿದ್ರೆ ಬರುತ್ತೆ. ಸೊ ಬನ್ನಿ ಹೋಗೋಣ, ಈಗ ಊಟ ಮಾಡೋಣ. ಹೌದು, ಹಿಂಗಿರಬೇಕು. ಕೈಮ ಬಂದಾಗ ಈ ರೀತಿ ಇದ್ದಾಗ ನೋಡಿ, ಹಿಂಗೆ ಬೀಳಬೇಕು. ಪೀಸ್ ಉದುರುದ್ರಾಗಿರಬೇಕು. ಆವಾಗ ತಿನ್ನೋಕ್ಕೂ ಚೆನ್ನಾಗಿ ಬರ್ತದೆ, ಎಲ್ಲ ಚೆನ್ನಾಗಿರುತ್ತೆ. ರುಚಿ ಗೋಲ್ಡ್ ಹತ್ರ ಯಾವುದು ಯೂಸ್ ಮಾಡೋ, ಬರೀ ಗೋಲ್ಡ್ ವಿನ್ನರ್ ಎಲ್ಲಿ ಯೂಸ್ ಮಾಡಿ ಹಾಕ್ತಾ ಇದ್ದೀನಿ. ಎಷ್ಟು ಹಾಕಿದ್ದೀರಾ ಸರ್? 300 ಗ್ರಾಮ್. ಕಬ್ಬಿಣ ಅಲ್ಲ ಇದು, ಪೂರ್ತಿನೂ SSL ಮಾಡಿರೋಂಥದ್ದು. ಇದು ಸ್ಟವ್ ಇದೆ ಕೆಳಗಡೆ ನೋಡಿ, ಉಲ್ಟಾ ಮಾಡ್ತಾಯಿದ್ದೀನಿ. ಇದು ನೀವು ಎಲ್ಲಿ ಬೇಕೋ ಹೇಳ್ಕೊಂಡು ಹೋಗ್ಬೋದು, ಗಾಲಿ ಇರುತ್ತೆ ನಿಮಗೆ. ಓಕೆ, ಇದು ಕಂಟ್ರೋಲರ್ ಬಂದು ನಿಮಗೆ ಸ್ಪೀಡ್ ಮತ್ತು ಸ್ಲೋ ಮಾಡೋದು ಕಂಟ್ರೋಲರು. ಮತ್ತು ಇದಕ್ಕೆ ಅದು ಮೋಟ್ರ್ ಹಾಕಿ ಮೋಟ್ರ್ ಮಡಗಿದ್ದೀವಿ, ಸಣ್ಣ ಮೋಟ್ರ್. ಇದು ಸುಮಾರು ಇದು 180 ರೂಪಾಯಿ 200 ರೂಪಾಯಿ ಖರ್ಚು ಬರುತ್ತೆ ಅಷ್ಟೇ ಇದಕ್ಕೆ. ಇದು 160 ರೂಪಾಯಿ ಖರ್ಚು ಬರುತ್ತೆ. ಅವರು ಒಳಗಡೆ ಫ್ಯಾನ್ ಇದೆ, ಕಾಣಿಸ್ತಿದೆ ಸರ್. ಅವರು ನೋಡಿ ಫೋನ್ ಕೊಡ್ತಾ ಇದ್ದೀಗ. ಹೌದು ಹೌದು ನೋಡಿ, ಆಫ್ ಇದ್ದು ಆನ್ ಮಾಡಿದ ತಕ್ಷಣ ಸ್ಟಾರ್ಟ್ ಆಗುತ್ತೆ. ಚಿಕ್ಕದಾಗ ಸಣ್ಣದಾಗಿ ಕೊಡುತ್ತೆ. ನಿಮಗೆ ಎಷ್ಟು ಪ್ರೆಷರ್ ಬೇಕೋ ಅಷ್ಟು ಪ್ರೆಷರ್ ಇಟ್ಕೊಂಡು ಓಡಿಸ್ಬೋದು. ಜಾಸ್ತಿ ಕೊಟ್ಟಷ್ಟು ಜಾಸ್ತಿ ಉರಿ ಬರುತ್ತೆ. ಹೌದು, ಪ್ರೆಷರ್ ಬರ್ತದೆ ನಿಮಗೆ. ಗ್ಯಾಸ್ಗಿನ್ನ ತುಂಬ ಪ್ರೆಷರ್ ಬರ್ತದೆ. ಸೂಪರ್ ಸರ್, ಟೆಕ್ನಾಲಜಿ ಚೆನ್ನಾಗಿದೆ. ಹೌದು. ಸೊ ಇದು ಬಂದು ಮೀಡಿಯಮಾ? ಹೌದು, ಇದು ಮೀಡಿಯಮ್. ಇದು ಮೀಡಿಯಮು. ಇದು ಎಷ್ಟಾಗುತ್ತೆ? ಇದೆ 10,000 ರೂಪಾಯಿ ಆಗುತ್ತೆ. ಇದು 10,000. ಹೌದು. ಸ್ಮಾಲ್ ಬಂದು ನಿಮಗೆ 6,000 ರೂಪಾಯಿ ಸಿಗುತ್ತೆ. ದೊಡ್ಡದು ನಿಮಗೆ 20,000-22,000 ರೂಪಾಯಿ ಆಗುತ್ತೆ. ಓಕೆ. 1 ವರ್ಷ ವಾರಂಟಿ ಕೊಡ್ತಾ ಇದ್ವಿ. ಲೈಫ್ ಬರಬೇಕು, ತೊಗೊಂಡೋದವರು ನಿಮಗೆ ನೀವು ಬದುಕಬೇಕು. ಸುಮ್ಮನೆ ತೊಗೊಂಡಾಗ 3 ದಿವಸ ತೊಗೊಂಡು ರಿಪೇರ್ ಅಂದರೆ ನಮ್ಮನ್ನು ಬೈಕೊಬಾರ್ದು. ಇದಕ್ಕೆ ಸ್ಟ್ಯಾಂಡ್ ಎಲ್ಲ ಬರ್ತದೆ. ಇದ್ರ ಮೇಲೆ ಒಲೆ ಇಡೋಂಗಿಲ್ಲ, ತಪ್ಪಲೆ ಇಡೋಂಗಿಲ್ಲ. ಇದಕ್ಕೆ ಸ್ಟ್ಯಾಂಡ್ ಬಂದು ನೋಡ್ತಾರೆ, ಸ್ಟ್ಯಾಂಡ್ ಬರುತ್ತೆ ಈ ಥರ. ಸ್ಟ್ಯಾಂಡ್ ಮೇಲೆ ಇಟ್ಕೊಂಬೋದು. ಚೆನ್ನಾಗಿದೆ ಅಂತ. ಸೊ ನೀವು ಸ್ಟ್ಯಾಂಡ್ ಜೊತೆಗೆ ಕೊಡ್ತೀರಾ? ಹೌದು, ಸ್ಟ್ಯಾಂಡು ಕೊಡ್ತೀವಿ, ಅವ್ರ ಜೊತೆಲಿ ಕೊಡ್ತೀವಿ. ಒಲೆ ತಕ್ಕನಂಗೆ ಸ್ಟ್ಯಾಂಡ್ ಕೊಡ್ತೀವಿ. ಒಂದು ಸೆಟ್ ಗ್ಲೌಸ್ ಕೊಡ್ತೀವಿ, ಬಿಸಿಯಾಗಿರುತ್ತೆ. ಇದು ಬಿಸಿಯಾದ ಇಟ್ಕೊಂಡು ಗ್ಲೌಸ್ ಕೊಡ್ತೀವಿ ನಿಮ್ಗೊಂದು. ಮತ್ತು ಆಲ್ಟರ್ನೇಟ್ ಆಗಿ ನಿಮಗೆ ಒಂದು ಮೋಟ್ರ್ ಆಗ್ಬೋದು, ಒಂದು ಕೆಪಾಸಿಟರ್, ಎರಡೂ ಫ್ರೀಯಾಗಿ ಜೊತೆಲಿ ಕೊಟ್ಟಿರ್ತೀವಿ ನಿಮಗೆ. ಸಣ್ಣ ಪುಟ್ಟ ಹೋದಾಗ ನೀವೇ ಹಾಕ್ಕೊಬೋದು. ಬೇಕಾದ್ರೆ ನಾವು ಬನ್ನಿ, ತಿಳಿಸ್ಕೊಡ್ತೀವಿ. ಯಾವ ರೀತಿ ಮಾಡ್ಕೊಬೋದು ತಿಳಿಸ್ಕೊಡ್ತೀವಿ ನಿಮಗೆ, ನೀವೇ ಮಾಡ್ಕೊಳ್ಳಿ. ಮತ್ತು ಇದು ನೀವು ಸುಮಾರು 6-7 ಗಂಟೆ ಕಂಟಿನ್ಯೂ ಉರಿಸ್ಬೋದು. 6-7 ಗಂಟೆ ಆದಮೇಲೆ ಇದರಲ್ಲಿರೋವಂಥ ಕೆಂಡ ಎಲ್ಲ ತೆಗೆದುಬಿಡ್ಬೇಕು. 1 ಅವರ್ ಬಿಟ್ಬಿಡ್ಬೇಕು. 1 ಅವರ್ ಕೆಂಡ ತೆಗಿಬೇಕು, ಈಚೆಗೆ ಕೂಲ್ ಆಗಬೇಕು. ಅದು ಕೂಲ್ ಆದಮೇಲೆ ಮತ್ತೆ ನೀವು 6 ಅವರ್ 7 ಅವರ್ ಉರಿಸ್ಬೋದು, ಏನು ತೊಂದರೆ ಇಲ್ಲ. ಈ ಥರ ಚಿಕ್ಕ ಸೌದೆಗಳು ಹಾಕೊಳ್ಳೋದು? ಹೌದು, ಸಣ್ಣ ಸೌದೆ ಹಾಕೊಬೇಕು. ನೀವೇನು ಗೋಡನ್ನೇ ಮಾಡ್ಕೊಂಡ್ಬಿಟ್ಟಿದ್ದೀರಾ ಸೌದೆಲಿ? ಏನು ಮಾಡಿ ಇನ್ನೂ ಖಾಲಿ ಆಗಿರೋ ಮನೆ ತರದಲ್ಲಿ ಬರ್ತದೆ ಇಲ್ಲಿ ಸೌದೆ. ಓಕೆ, ಮುದ್ದೆನೂ ಮಾಡ್ಬೋದಲ್ಲ ಸರ್? ಎಲ್ಲ ಮಾಡ್ತೀವಿ ನಾವು. ಪ್ರತಿಯೊಂದು ಅಡುಗೆ ಮಾಡೋದೇ ಇದರಲ್ಲೇ. ನಮ್ಮದು ಹೋಟ್ಲು ಸ್ಟಾರ್ಟಾಗಿ ಸುಮಾರು 1.5 ವರ್ಷ ಆಗಿದೆ. ನಾನು ಫಸ್ಟ್ ಕ್ಯಾಟ್ರಿಂಗ್ ಮಾಡ್ತಾಯಿದ್ದೆ. ಈಗ ಬೇಡ, ಕ್ಯಾಟ್ರಿಂಗ್ ಬೇಡ ಆಗೋಕ್ಕಲ್ಲ ಅಂದ್ಬಿಟ್ಟು ನನ್ನ ಕೈಲಿ ಒಬ್ಬಂಟಿಗ ಆಗೋದಿಲ್ಲ, ಹೋಟ್ಲು ಮಾಡ್ಕೊಂಡಿದ್ದೀನಿ. ಸುಮಾರು 1 ವರ್ಷದಿಂದ ಮಾಡ್ತಾಯಿದ್ದೀನಿ. ನಮ್ಮ ಹೋಟ್ಲಲ್ಲಿ
ಹೋಟೆಲ್ ರಾಜರತ್ನ ಅಂತ ಹೆಸರಿದು. ಇದು ಕೆ ಚಂದ್ರಸಂದ್ರ ಫಾರ್ಮಾ ಪೋಸ್ಟ್ ಬೆಂಗಳೂರು 43 ಬರ್ತದೆ. ರೆಗ್ಯುಲರ್ 7 ಗಂಟೆಗೆ ಓಪನ್ ಆಗುತ್ತೆ ಹೋಟ್ಲು. ಬೆಳಗ್ಗೆ ನಿಮಗೆ ಇಡ್ಲಿ ಕಾಲು ಸೂಪ್ ಸಿಗುತ್ತೆ. ಬೆಳಗ್ಗೆ ಮತ್ತು 8 ಗಂಟೆಗೆ ಬಿರಿಯಾನಿ ಸ್ಟಾರ್ಟ್ ಆಗುತ್ತೆ, ಚಿಕನ್ ಬಿರಿಯಾನಿ ಸ್ಟಾರ್ಟ್ ಆಗುತ್ತೆ. 9:30 10 ಗಂಟೆಗೆಲ್ಲ ಮಟನ್ ಬಿರಿಯಾನಿ ಸ್ಟಾರ್ಟ್ ಆಗುತ್ತೆ. 11 ಗಂಟೆಗೆ ನಿಮಗೆ ಕೈಮಾ, ಮಟನ್ನು, ಬೋಟಿ, ತಲೆ ಮಾಂಸ, ಮುದ್ದೆ ಪ್ರತಿಯೊಂದು ಸಿಗುತ್ತೆ ನಮ್ಮಲ್ಲಿ. ಅನ್ನ ರಸಮ್ ಸಿಗುತ್ತೆ, ಮತ್ತು ಪೇಪರ್ ಚಿಕನ್, ಚಿಕನ್ ಫ್ರೈ, ಮಟನ್ ಫ್ರೈ ಎಲ್ಲ ಮಾಡಿಕೊಡ್ತೀವಿ. ಬನ್ನಿ. ನಾವು ಮತ್ತು ಯಾವುದೇ ಥರ ಆಗಲಿ ಟೇಸ್ಟಿಂಗ್ ಪೌಡ್ರ್ ಯೂಸ್ ಮಾಡೋದಿಲ್ಲ. ಸ್ವಲ್ಪ ರುಚಿ ಕಮ್ಮಿ ಇದ್ರೂ ಪರವಾಗಿಲ್ಲ, ನಮಗೆ ಟೇಸ್ಟಿಂಗ್ ಪೌಡ್ರ್ ನಾವು ಯಾವುದೇ ಥರ ಯೂಸ್ ಮಾಡೋದಿಲ್ಲ. ಮತ್ತು ನಾವು ಮಾಡೋದು ಪ್ರತಿಯೊಂದು ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತೀವಿ. ನಾವು ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ಸೌದೆ ಒಲೆಯಲ್ಲೇ ನಾವು ಅಡುಗೆ ಮಾಡೋದು. ಎಲ್ಲ ಐಟಮು ಸೌದೆ ಒಲೆನೇ? ಎಲ್ಲ ಐಟಮ್ ನಮಗೆ ಸೌದೆ ಒಲೆಯಲ್ಲೇ ಮಾಡ್ಕೊಡೋದು ನಾವು. ಸೂಪರ್ ಸರ್. ಯಾಕೆಂದರೆ ಬಂದವರು ಹೊಟ್ಟೆ ತುಂಬ ತಿಂದು ಸುಖವಾಗಿ ಹೋಗಬೇಕು. ಮನೆಗೆ ಔಟ್ ಎದೆ ಉರಿತದಪ್ಪ ಅಲ್ಲಿ ಉರಿತದಪ್ಪ ಅನ್ನಬಾರ್ದು. ಆರೋಗ್ಯವಾಗಿ ಚೆನ್ನಾಗಿದ್ದರೆ ಇನ್ನು ಮತ್ತೆ ಹುಡ್ಕೊಂಡು ಬರ್ಬೇಕು ನಮ್ಮ ಹತ್ರ ಹೋಟ್ಲಿಗೆ. ಎಷ್ಟೇ ಕಷ್ಟ ಆಗಲಿ ನಾವೇ ಸ್ವಂತ ಪುಡಿ ಮಾಡ್ತೀವಿ, ಪುಡಿ ಮಾಡಿ ಮಾಡ್ಕೊತೀವಿ. ಹೋಟೆಲ್ ರಾಜರತ್ನ ಅಂತ ಯಾಕೆ ಇಟ್ಟಿದ್ದೀರಾ? ರಾಜರತ್ನ ಅಂತ ಸರ್, ಇದು ರಾಜರತ್ನ ಅಂತ ಇಟ್ಕೊಂಡಿದ್ದು ಅಂದರೆ ನನಗೆ ಸುಮಾರು 97-98ರಲ್ಲಿ ಪುನೀತ್ ರಾಜ್ಕುಮಾರು ಡೈಲಿ ಸಿಗ್ತಾಯಿದ್ವಿ ನಾವು. ಹೌದಾ? ಹಾಂ ಹೌದು. ಅವ್ರದ್ದು ಶಂಕರ್ ಮಠದಲ್ಲಿ ಒಂದು ಗೆಸ್ಟ್ ಹೌಸ್ ಇತ್ತು, ಅಲ್ಲಿ ಡೈಲಿ ಬರ್ತಾಯಿದ್ರು, ನಮ್ಗೆ ಸಿಗ್ತಾಯಿದ್ರು. ನಾವು ಕಟ್ಟ ಅಭಿಮಾನಿ, ರಾಜ್ಕುಮಾರ್ ಅಭಿಮಾನಿದವರು ನಾವು, ಕಟ್ಟ ಅಭಿಮಾನಿಗಳು ನಾವು. ಅದರಿಂದ ನಾವು ಅವ್ರನ್ನ ದೇವರ ಪೂಜಿಸ್ತೀವಿ. ಅವ್ರ ಹೆಸರಿಟ್ಟು ನಾವು ಇವತ್ತು ಹೋಟೆಲ್ ಮಾಡಿದ್ದೀವಿ. ನಾನು ಮೋಸ ಮಾಡಬಾರ್ದು, ಅವ್ರ ಹೆಸರು ಉಳಿಸ್ಬೇಕು ಅನ್ನೋಕ್ಕೋಸ್ಕರ ನಾವು ರುಚಿಯಾಗಿ ಅಡುಗೆ ಮಾಡಿಕೊಡ್ತೀವಿ ಜನಕ್ಕೆ. ಚಿಕನ್ ಕರಿ. ಓಕೆ. ಮಟನ್ ಕರಿ, ನಲ್ಲಿ ಮೂಳೆ ಸಮೇತ ಮಟನ್. ನಲ್ಲಿ ಮೂಳೆ ಇದೆಯಾ? ಹಾಂ, ನಲ್ಲಿ ಮೂಳೆ ಸಮೇತ ಮಟನ್ ಕರಿ ಸರ್. ತಲೆ ಮಾಂಸ ಸರ್. ತಲೆ ಮಾಂಸನೂ ಇದೆಯಾ? ಹಾಂ ಇದೆ ಸರ್, ತಲೆ ಮಾಂಸ, ಕುರಿ ತಲೆ ಮಾಂಸ. ಕುರಿದು? ಹಾಂ ಕುರಿ ಸರ್. ಬೋಟಿ? ಹಾಂ ಬೋಟಿ ಮಸಾಲ. ಬೋಟಿ ಮಸಾಲ. ಹಾಂ ಬೋಟಿ ಮಸಾಲ, ಮತ್ತು ಬೋಟಿ ಪೆಪ್ಪರ್ ಫ್ರೈ, ಬೋಟಿ ಸರ್ ಎಲ್ಲ ಇದೆ. ಸರಿ. ಇದು ಸರ್ 3 ಸಲ ತೊಳಿದೆ ಸರ್. ತಲೆ ಮಾಂಸನ ಅಷ್ಟೇ ನಾವು ಸಣ್ಣ ಹೊಡಿತಾರೆ, ಸಣ್ಣ ಹೊಡ್ಸಲ್ಲ ನಾವು. ದಪ್ಪನೇ ಇದೆ? ಹೌದು. ಪೀಸಲ್ಲಿ ದಪ್ಪ ಇರಬೇಕು. ಪೀಸಲ್ಲಿ ದಪ್ಪ ಇದ್ದರೆ ಮೂಳೆ ಬಿಡಲ್ಲ. ಸರಿ ಸರ್. ನೋಡಿ ಹೆಂಗಿರುತ್ತೆ ಪೀಸ್. ಚಿನ್ನವರು ಆರಾಮಾಗಿ ತಿನ್ನಬೇಕು. ಏನೋ ಮಾಡಿದ್ರೆ ನಾನು ಉಪ್ಪು ಖಾರ ನೋಡಿದ್ರೆ ಈಚೆ ಬಿಡೋದು. ಭಾನುವಾರ ಹೊತ್ತು ನಾನ್ ವೆಜ್ಜು, ಅದು ಇಷ್ಟೊಂದು ಐಟಮು, ಅದು ಮಿಲ್ಟ್ರಿ ಹೋಟ್ಲಿಗೆ ಬಂದ್ಬಿಟ್ಟು ನೀವು ಇನ್ನೊಂದು ಮಜಾನೇ ಬೇರೆ. ಸಕ್ಕದಾಗಿ ಮಾಡಿಕೊಟ್ಟಿದ್ರೆ ಬೋಟಿ ಅಂತಿದೆ. ಇದು ಬಂದು ಮಟನ್ ಕುರ್ಮಾನೋ ಮಟನ್ ಮಸಾಲ ಏನಾರು ಅಂದ್ಕೊಳ್ಳಿ, ಮಟನ್ ನಲ್ಲಿ ಮೂಳೆ ಬೇರೆ ಬಿದ್ದೋಗಿದೆ. ಕೈಮಾ ಉಂಡೆ ಸಕ್ಕದಾಗಿದೆ. ಬರೀ ಮಟನೇ ಕಾಣ್ತಿದೆ ಕೈಮಾ ಉಂಡೆ ಒಟ್ಟಿನಲ್ಲಿ. ಸೊ ಚಿಕನಲ್ಲಿ ಚಿಕನ್ ಮಸಾಲ ಸಿಗುತ್ತೆ ನಿಮಗೆ. ವಾವ್. ಚಿಕನಲ್ಲಿ ಇನ್ನೊಂದು ಐಟಮ್ ಇದೆ, ಚಿಕನ್ ಪೆಪ್ಪರು, ಸ್ವಲ್ಪ ಗಟ್ಟಿ ಗ್ರೇವಿ. ಕಾಲ್ ಸೂಪ್ ಸಿಗುತ್ತೆ. ಸೊ ಪ್ರತಿದಿನ ಕಾಲ್ ಸೂಪ್ ಸಿಗುತ್ತೆ ಅಂತ ಫೇಮಸ್ ಅಂತೆ. ಆಮೇಲೆ ನಮ್ಮ ಫೇವ್ರೇಟು ತಲೆ ಮಾಂಸ. ಮಟನ್ ಬಿರಿಯಾನಿನೂ ಇದೆ, ಚಿಕನ್ ಬಿರಿಯಾನಿನೂ ಇದೆ. ನಾವು ಮಟನ್ ಬಿರಿಯಾನಿ ತೊಗೊಂಡಿದ್ದೀವಿ. ಒಳಗಡೆ ಪೀಸ್ಗಳಿದ್ದಾವೆ, ತೋರಿಸ್ತೀನಿ. ಆಮೇಲೆ ಒಂದು ಮುದ್ದೆ, ಬಿಸಿ ಮುದ್ದೆ ಇವಾಗ ತಾನೇ ಕಟ್ತಿದ್ರು. ಸ್ಟಾರ್ಟ್ ಮಾಡೋಣ. ನಮ್ಮ ಪಾರ್ಟ್ನರ್ ಆಲ್ರೆಡಿ ಕಾಲು ಸೂಪು ಎಗರಿಸ್ಬಿಟ್ಟ. ಕುಡ್ದ ಆಗಲೇ ಕಾಲು ತಿನ್ನಲಿಲ್ಲ, ಸೂಪ್ ಕುಡ್ದ. ಚೆನ್ನಾಗಿದೆ, ಸಕ್ಕದಾಗಿ ಕಿಕ್ ಹೊಡಿಯೋ ಥರ ಇದೆ ಅಂತ ಹೇಳಿದ. ನೋಡ್ಬಿಡೋಣ ಹೇಗಿದೆ ಅಂತ. ಸ್ಪೂನು ಹತ್ರ ಹಿಂಗೆ ಹೋದ ತಕ್ಷಣ ಸ್ಪೂನು ಅನ್ನುತ್ತೆ. ಕಾಲು ಸೂಪು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಅಷ್ಟೇ, ಚೆನ್ನಾಗಿದೆ, ಖಾರ ಇದೆ, ಗಂಟ್ಲು ಚೂರನ್ನುತ್ತೆ. ಬಿಸಿ ನೀವು ಕುಡಿದ್ರೆ ನಿಮ್ಮ ಕೈಲಿ ಕುಡಿಯೋಕ್ಕೆ ಆಗಲ್ವೇನೋ ಅಷ್ಟೊಂದು ಖಾರ ಇರುತ್ತೆ ನಿಮಗೆ. ಒರಿಜಿನಲ್ ಪೆಪ್ಪರ್ ಯಾವುದು ಹಾಕಿ ಮಾಡಿರೋದು. ಇವಾಗ ಸ್ವಲ್ಪ ತಣ್ಣಗಾಗಿದೆ, ಆದರೂ ಕೂಡ ನಾಲ್ಗೆ ತುಂಬ ಆವರಿಸ್ಕೊಬಿಡ್ತು ಖಾರ ಜೊತೆ ಕಾಲ್ದು ಫ್ಲೇವರು. ಕಾಲ್ದು ಏನಿದೆ ಫ್ಲೇವರ್ ಇಳ್ಕೊಂಬಿಟ್ಟಿದೆ. ಕಾಲು ಸಿಕ್ಕಾಪಟ್ಟೆ ಬೆಂದೋಗ್ಬಿಟ್ಟಿದೆ ಅಂದ್ಕೊಳ್ಳಿ.
ನಾನೇನು ಇದನ್ನು ಬೇರೆ ಮಾಡೋದೇ ಬೇಕಾಗಿಲ್ಲ ಅಲ್ಲ, ಆಲ್ರೆಡಿ ಬೇರೆ ಆಗಿಬಿಟ್ಟಿದೆ ಇದು. ಆಹಾ ಬಂದೇ ಅಷ್ಟೇ. ಸಿಕ್ಕಾಪಟ್ಟೆ ಚೆನ್ನಾಗಿ ಬೆಂದಿದೆ ಒಟ್ಟಲ್ಲಿ ಕಾಲು. ಕಾಲಲ್ಲಿ ಏನಿದೆ ಫ್ಲೇವರು ಬಾ, ಅದು ಮಸಾಲ ಫ್ಲೇವರು ಅಷ್ಟೇ. ಫುಲ್ ಕಾಲಲ್ಲಿ ಇಳ್ಕೊಂಡಿದೆಯಲ್ಲ, ಜ್ಯೂಸಿ ಆಗಿದೆ ಕಾಲು ಅಷ್ಟೇ, ಸಾಫ್ಟ್ ಆಗೋಗಿದೆ, ಬೆಂದೋಗಿದೆ ಒಟ್ಟಿನಲ್ಲಿ. ಆ್ಯಕ್ಚುಲಿ ಜಾಸ್ತಿ ಚೆನ್ನಾಗಿ ಬೆಂದ್ರೇ ಇಷ್ಟ ಆಗೋದು, ಮಾಂಸ ಚೆನ್ನಾಗಿದೆ. ಯಾವುದೋ ನಾಟಿ ಕುರಿ ಕಾಲು, ಸೌದೆ ಒಲೆ ಮೇಲೆ ಮಾಡಿರುವಂತಹ ಮುದ್ದೆ ಇದು. ಯಾವುದೇ ಸ್ಟೌವ್ ಇವೆಲ್ಲ ಯೂಸ್ ಮಾಡಲ್ಲ ಇಲ್ಲಿ. ಇದೆ ನೋಡಿ ಮಟನ್. ಚಿಕನ್ ಪ್ರಿಯರ್ ಬಂದರೆ ನೀವು ಚಿಕನ್ ಗ್ರೇವಿ ಇದೆ ಅಲ್ಲಿ, ಚಿಕನ್ದು ಸೇರ್ವ ಇದು. ನಾವು ಮಟನ್ ಪ್ರಿಯರು. ಮಟನ್ ಮಸಾಲದಲ್ಲಿ ಎತ್ಕೊಂಡು ಅವ್ರು ಅವಾಗ ಗರಂ ಮಸಾಲ ತೋರಿಸಿದ್ರು. ಹೆಂಗೆ ಅಂದರೆ ಧನ್ಯ ತಂದು ಸಪ್ರೇಟಾಗಿ ಅವರೇನೇ ಗರಂ ಮಸಾಲ ಮಾಡ್ಕೊತಾರೆ. ಗರಂ ಮಸಾಲಾಗಿ ಏನೇನೋ ಒಂಥರ ವೆಜ್ಜಾನ್ ಇಂಗ್ರೀಡಿಯೆಂಟ್ಸ್ ಹಾಕಿ ಗರಂ ಮಸಾಲೆ ಮಾಡ್ಕೊಂಡಿರೋದಿದೆ. ಅದು 30 ತಗೊಂಡ್ರೆ ಗಮ್ ಅಂತಿತ್ತು, ಒಂಥರ ಫ್ಲೇವರು. ಆ ಫ್ಲೇವರು ಈ ಒಂದು ಮಟನ್ ಮಸಾಲದಲ್ಲಿ ಸಖತ್ತಾಗಿ ಸಿಗ್ತಿದೆ, ಚೆನ್ನಾಗಿದೆ. ಅದರಲ್ಲೂ ಬೇರೆ ಸೌದೆ ಒಲೆಯಲ್ಲಿ ಮಾಡಿರೋದಲ್ವಾ, ಕೇಳಬೇಕಾ? ಆ ಒಂದು ಫ್ಲೇವರ್ ಸಕ್ಕತ್ತಾಗಿದೆ, ಸಕ್ಕತ್ ಇಷ್ಟ ಆಗೋದು ಗುರು ನಿಮ್ಮ ಹತ್ರ ಇಲ್ಲ. ತಿನ್ಬೇಕಾದ್ರೆ ನಾಲ್ಗೆಗೆ ಪೆಪ್ಪರ್ದು ಒಂದೇ ಟೇಸ್ಟ್ ಸಿಕ್ಕಲ್ಲ ನಿಮಗೆ. ಅದ್ರಲ್ಲಿ ಹಾಕಿರುವಂಥ ಬೇರೆ ಏನಿದೆ ಚಿಕನ್ ಜೊತೆ ಹಾಕಿರುವಂಥ ಇಂಗ್ರೀಡಿಯೆಂಟ್ಸು, ಆಮೇಲೆ ಮೆಣಸಿನ್ಕಾಯಿ ಖಾರ ಹಾಕಿದರೆ ಒಗ್ಗರಣೆ ಮೇಯ್ನ್ ಹಾಕಿದ್ರಲ್ಲ ಅದು ಟೇಸ್ಟ್ ಸಿಗ್ತಿರೋದು. ನಿಮ್ಗೆ ಫಸ್ಟು ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಮಾಡಿದ್ರು, ಇದನ್ನು ಫಸ್ಟೇ ಈರುಳ್ಳಿ ಹಾಕಿದ್ರು, ಫಸ್ಟ್ ಬೆಳ್ಳುಳ್ಳಿ ಹಾಕಿದ್ರು, ಬೆಳ್ಳುಳ್ಳಿದು ಒಗ್ಗರಣೆ ಹಾಕಿದ್ರಲ್ಲ ಅದ್ರ ಟೇಸ್ಟು ಜೊತೆಗೆ ಪೆಪ್ಪರ್ ಲಾಸ್ಟಲ್ಲಿ ಹಾಕಿದ್ರು. ಪೆಪ್ಪರ್ ಮಸಾಲ ಸಕ್ಕತ್ತಾಗಿ ಡಾರ್ಕ್ ಆಗಿತ್ತು, ಅದ್ರದ್ದು ರುಚಿ. ಗ್ರೇವಿನೇ ಮಜವಾಗಿರೋದು ಇದು. ಆಹಾ ಎಂಥ ಫ್ಲೇವರ್ ಗುರು, ಆಹಾ ಚೆನ್ನಾಗಿ ಬೆಂದಿದೆ ಚಿಕನು, ಪ್ಲಸ್ ಇಳ್ಕೊಂಡಿದೆ. ಮಾಡಿ ಹೆಚ್ಚಿಗೆ 1 ಅವರ್ ಮೇಲೆ ಹಚ್ಚಿದ್ದು. ಅದು ಏನಿದೆ ಆ ಫ್ಲೇವರು ಚಿಕನ್ಗೆ ಫುಲ್ಲಾಗಿ ಇಳ್ಕೊಂಡಿದೆ, ಒಳ್ಳೆ ಮಜಾ ಕೊಡ್ತಿದೆ. ಸ್ಪೈಸಿ ಇವಾಗ ಆವರಿಸ್ಕೊಂತ ಇವಾಗ ಒಂದು 2 ಗಚ್ಚು ತಿಂದಿದ ಮೇಲೆ ಆಹಾ ಪೆಪ್ಪರ್ದು ಸ್ಪೈಸಿ ಇದೆಯಲ್ಲ ಅದು ಸಕ್ಕತ್ತಾಗಿ ಇಷ್ಟ ಆಗುತ್ತೆ ನಿಮ್ಮ ಹತ್ರ. ಇದು ರೆಸಿಪಿ ನಿಮಗೆ ಖಾರ ಮಸಾಲೆದಲ್ಲಿ ಹಾಕಿರ್ತೀನಿ, ಬೇಕಂದರೆ ನೋಡಿ ಹೋಗಿ. ಖಾರ ಮಸಾಲ ಚಾನಲಲ್ಲಿ ರಾಜರತ್ನ ಪೆಪ್ಪರ್ ಚಿಕನ್ ಅಂತ ಮಾಡಿ ಹಾಕಿರ್ತೀನಿ, ಚೆನ್ನಾಗಿದೆ ಇದು. ಸೊ ಮಟನ್ ಬೋಟಿ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿ ಒಳ್ಳೆ ಮಸಾಲೆ ಹಾಕಿ ಮಾಡಿ ಕೊಡ್ತಾರಂತೆ, ಮಾಡಿ ಕೊಟ್ಟಿದ್ದಾರೆ. ಗಟ್ಟಿ ಇರುವಂಥ ಸೇರ್ವ ಜೊತೆ ಒಂದು ಮಟನ್ ಬೋಟಿ. ಆಹಾ ಬೋಟಿನಲ್ಲಿ ಮೇಯ್ನಾಗಿ ಏನಂದರೆ ನಿಮಗೆ ಆ ಫ್ಲೇವರ್ ಇದೆಯಲ್ಲ, ಬೋಟಿ ಫ್ಲೇವರು ನೀಟಾಗಿ ಸಿಗಬೇಕು. ಆಮೇಲೆ ಆ ಒಂದು ರುಚಿ ನಿಮ್ಗೆ ಬಾಯಿಗೆ ನಾಲ್ಗೆಗೆ ಸಿಗಬೇಕು. ಆಮೇಲೆ ಕ್ಲೀನಾಗಿರ್ಬೇಕು, ಮೇನ್ ಇಂಪಾರ್ಟೆಂಟಾಗಿ. ಸಕ್ಕತ್ತಾಗಿ ಕ್ಲೀನ್ ಮಾಡಿದ್ದಾರೆ ಬೋಟಿನ, ಚೆನ್ನಾಗಿ ಫ್ಲೇವರ್ ಸಿಗುತ್ತೆ ಬೋಟಿ ಫ್ಲೇವರ್. ಒಟ್ಟಿನಲ್ಲಿ ಒಳ್ಳೆ ಮಸಾಲ ಹಾಕಿದ್ದಾರೆ, ಜಾಸ್ತಿ ಖಾರ ಇಲ್ಲ, ಮೀಡಿಯಮ್ ಖಾರ ಸೆಟ್ಲಾಗಿರುವಂಥ ಮಸಾಲ. ಬೋಟಿ ಜೊತೆ ಅಗಿತಿದ್ರೆ ಆ ಒಂದು ಮಸಾಲ ರಸ ರಿಲೀಸ್ ಆಗುತ್ತಲ್ಲ, ಆ ಒಂಥರ ರುಚಿ ಮಜವಾಗಿರುತ್ತೆ. ತಿಂದವ್ರಿಗೆ ಗೊತ್ತಿರುತ್ತೆ ಬೋಟಿ ರುಚಿ. ತಲೆ ಮಾಂಸಕ್ಕೆ ಹೋಗ್ಬಿಡೋಣ. ಸೊ ಇದು ಬಂದು ಬೋಟಿ ತಿಂದಮೇಲೆ ತಲೆ ಮಾಂಸ ಬಿಡಲೇಬಾರ್ದು. ಆಮೇಲೆ ಇಲ್ಲಿನ ಸ್ಪೆಷಾಲಿಟಿ ಏನಂತಂದರೆ ಪೀಸು ದಪ್ಪ ಇರ್ತವೆ, ಸಿಕ್ಕಾಪಟ್ಟೆ ದಪ್ಪ ಇದೆ ಪೀಸ್ಗಳು, ಸಿಕ್ಕಾಪಟ್ಟೆ ದಪ್ಪ ಇದೆ ಪೀಸ್ಗಳು ಮಾತ್ರ. ಇದು 3 ಪೀಸ್ ಇರ್ತವೆ, ಬೇರೆ ಕಡೆ ಇದು ಒಂದೇ ಪೀಸ್ ಇದೆ. ಒಂದೊಂದು ಥರ ರುಚಿ, ಬೋಟಿನೇ ಒಂಥರ ರುಚಿ, ಬೋಟಿ ಫ್ಲೇವರೇ ಬೇರೆ ಬಿಡಿ. ಇದೇನಿದೆ ಇದೆಲ್ಲ ಚರ್ಮ ಏನೋ ಸೀದಿರ್ತಾರಲ್ಲ, ಆ ಸೀದಿರೋದ್ರ ಜೊತೆ ಅವ್ರು ಹಾಕಿ ಮಾಡಿರೋ ಮಸಾಲ ಇದೆಯಲ್ಲ, ಬಟ್ ಚೆನ್ನಾಗಿ ಬೆಂದೋಗ್ಬಿಟ್ಟಿದೆ. ಒಟ್ಟಿನಲ್ಲಿ ಸೀರಿಯಸ್ಸಾಗಿ ಮಾಂಸ ಮಾತ್ರ ಸಿಕ್ಕಾಪಟ್ಟೆ ಬೆಂದೋಗ್ಬಿಟ್ಟಿದೆ. ಒಲೆ ಮೇಲೆ ಮಾಡೋದಲ್ವಾ, ಸೌದೆ ಒಲೆ ಮೇಲೆ. ಗ್ಯಾಸ್ ಸ್ಟವ್ಗಿನ ಈ ಸೌದೆ ಒಲೆ ಮೇಲೆ ಮಾಡೋ ರುಚಿನೇ ಬೇರೆ ಗುರು, ಸಾಕಾದಾಗಿ ನೋಡಿ. ಫುಲ್ ಬೆಂದೋಗ್ಬಿಟ್ಟಿದೆ, ಬೆಂದು ಬಾಯಿಲಿಟ್ರೆ ಕರ್ಗೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿದೆ. ಸೊ ಕೈಮೆ ಉಂಡೆ ಇದ್ರ ಬಗ್ಗೆ ಹೇಳಲೇಬೇಕು ನಾನು. ಆ್ಯಕ್ಚುಲಿ ಸಕ್ಕತ್ತಾಗಿ ಚೆನ್ನಾಗಿ ಒಳ್ಳೆ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿದ್ರು. ಅಂದರೆ ಇದೆಲ್ಲ ಹೆವಿಯಾಗಿ ಮಟನೇ ಕಾಣುತ್ತೆ ನಿಮಗೆ. ಇದೆಲ್ಲ ಮಟನೇ ಗುರು, ನೋಡು ಹಿಂಗೆ ಬಿಟ್ಕೊಂಬಿಡುತ್ತೆ. ಆ್ಯಕ್ಚುಲಿ ಹಿಂಗೆ ಬಿಟ್ಕೊಂಬಿಡ್ಬೇಕು ಮಟನ್ನು ಕೈಮ. ಸೊ ಮೇಕಿಂಗು ಖಾರ ಮಸಾಲೆನಲ್ಲಿ ಇದೆ, ಇದ್ರದ್ದು ಮೇಕಿಂಗು
ಕೈಮಾ ಉಂಡೆ ಹೆಂಗೆ ಮಾಡೋದು ಅಂತ ಹೇಳ್ಕೊಟ್ರು, ಎಷ್ಟೆಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಎಷ್ಟೆಷ್ಟು ಕೆ ಜಿಗೆ ಅಂತ. ಮಟನ್ ಜಾಸ್ತಿ ಹಾಕಿದ್ರು, ಕಡಲೆ ಹಿಟ್ಟನ್ನೇ ಆ್ಯಕ್ಚುಲಿ ಇಷ್ಟೇ ಒಂದು 100 ಗ್ರಾಮ್ ಅಷ್ಟೇ ಬೆಳೆಸಿದ್ದು 1.5 kg ಕೈಮಾ ಮಟನ್ ಕೈಮಾಗೆ. ಅದಕ್ಕೆ ತಿಂದಿದ್ರೆ ನಿಮಗೆ ಗಟ್ಟಿಯಾಗಿ ಮಾಂಸ ಸಿಗುತ್ತೆ. ಮಿಷಿನಲ್ಲಿ ಹಾಕ್ಸಲ್ಲ ಇವರು ಕೈಮಾ ಮಾಡೋದಕ್ಕೆ. ಅಂದರೆ ಮಟನ್ನ ನಾರ್ಮಲಿ ಕೈಮಾ ಹೆಂಗೆ ಮಾಡ್ತಾರಲ್ಲ ಮ್ಯಾನ್ಯುವಲ್ ಆಗಿ ಮಾಡಿ ಕೊಡ್ರಿ ಅಂತ ಕೇಳೋದಂತೆ, ಹಂಗೆ ಮಾಡಿರೋದು. ಮಟನ್ ನಿಮಗೆ ತರ್ತರಿ ಇತ್ತು ಮಾಡ್ಬೇಕಾದ್ರೆ ನೋಡಿದ್ರಿ, ಬಾಯಿಗೆ ಸಿಗುತ್ತೆ, ಜಾಸ್ತಿ ಸಿಗುತ್ತೆ, ಕಮ್ಮಿ ಅಲ್ಲ ಜಾಸ್ತಿ ಸಿಗುತ್ತೆ. ಸಬ್ಬಕ್ಕಿ ಸೊಪ್ಪು ಹಾಕಿದ್ರು ಇವರು, ಸಬ್ಬಕ್ಕಿ ಸೊಪ್ಪುದು ಟೇಸ್ಟು ಸ್ವಲ್ಪ ಸಿಗುತ್ತೆ. ಆಮೇಲೆ ಫ್ಲೇವರ್ ಏನಿದೆ ಅದು ಮಟನ್ ಬೇಯಿಸಿರ್ತಾರಲ್ಲ ಆ ಒಂದು ಸಾಂಬಾರಿಗೇನೆ ಏನಿದೆ ಸೇರ್ವ, ಇದು ಮಟನ್ನು ಸೇರ್ವ, ಇದು ಅದಕ್ಕೇನೆ ಇದನ್ನ ಹಾಕಿ ಮಾಡಿರೋವಂಥದ್ದು. ಊರ ಕಡೆಯೂ ಹಂಗೆ ಮಾಡೋದು, ಕೈಮಾಗೆ ಸಪ್ರೇಟಾಗಿ ಮಸಾಲೆ ಮಾಡಲ್ಲ. ಮಟನನ್ನು ಬೇಯಿಸಿರ್ತಾರಲ್ಲ ಅದೇ ಮಟನ್ಗೆ ಕೈಮಾ ಉಂಡೆನ ಬಿಟ್ಬಿಡ್ತಾರೆ. ಇಲ್ಲಿ ಬಂದರೆ ಮಟನ್ನು ತಿನ್ನಲೇಬೇಕು. ನಲ್ಲಿ ಮೂಳೆ ಬೇರೆ ಬಿದ್ದಿದೆ, ಮಸಾಲದಲ್ಲಿ ಬೇರೆ ಬೇಜಾನ್ ಆಡ್ಬಿಟ್ಟಿದೆ ಇದು. ಹೆಂಗಿದೆ ನೋಡಿ. ಮುದ್ದೆಗೆ ಮಾತ್ರ ಇದ್ರ ಗ್ರೇವಿ ಮಾತ್ರ ಸಕ್ಕತ್ತಾಗಿ ಫಸ್ಟ್ ಕ್ಲಾಸ್ ಆಗಿದೆ ಇದ್ರ ಗ್ರೇವಿ. ಮಟನ್ ಹೆಂಗಿರುತ್ತೆ ನೋಡೋಣ. ಕಚ್ಚಿದ ತಕ್ಷಣ ಬಾಯಿಗೆ ಬಂದ್ಬಿಡ್ತು ಮಾಂಸ. ಏನು ಫ್ಲೇವರ್ ಇದೆ ಗುರು, ಚರ್ಬಿ ಮಾಂಸ ಬೇರೆ. ಕಚ್ಚಿದ ತಕ್ಷಣ ಬಂದ್ಬಿಡ್ತಾರವೆ, ಯಾವ್ದು ಫ್ಲೇವರ್ ಹಂಗೆ ಇರುತ್ತೆ. ಟಕ್ಕಂತ ಇದು ನಲ್ಲಿ ಮೂಳೆ ಕೊಟ್ಬಿಡೋಣ. ಬಂತಾ ಬರಲಿಲ್ವಾ ಗೊತ್ತಿಲ್ಲ, ನೋಡೋಣ. ಖಾಲಿ ಆಗೋಯ್ತು ತುಪ್ಪ ಇದರಲ್ಲಿ. ತುಪ್ಪನೂ ಹೆಂಗಿದೆ ಗುರು ಫ್ಲೇವರು. ಮಟನ್ದು ಅದ್ರದ್ದು ಫ್ಯಾಟೆಲ್ಲ ಫುಲ್ಲು ಒಳಗಡೆ ಇಳ್ಕೊಂಬಿಟ್ಟಿದೆ ಏನೋ ಅಂತ ಅನ್ಸುತ್ತೆ ನಿಮಗೆ. ಈ ಫ್ಯಾಟ್ ಏನಿದೆಯಲ್ಲ, ಈ ಫ್ಯಾಟ್ನೇ ಬಾಯಲ್ಲಿ ಹಾಕ್ಕೊಂಡಂಗೆ ಅನಿಸುತ್ತೆ ಅದ್ರೊಳಗಿರೋ ತುಪ್ಪ ಬಂದ ತಕ್ಷಣವೇ. ನಮಗೆಲ್ಲ ಈ ಥರ ಫ್ಯಾಟು ಕೂಡ ತುಂಬ ಇಷ್ಟ ನೋಡಿ. ಕೈಯಲ್ಲಿ ಹಿಂಗೆ ಬಿಡಿಸ್ಬೋದು ಗುರು ಮಟನ್ನ, ಅಷ್ಟು ಚೆನ್ನಾಗಿದೆ. ಈಗ ಒಂದು ಫ್ಯಾಟ್ ಪೀಸ್ ಎತ್ಕೊಂಡು ಮಟನ್ ಪೀಸ್ ಎತ್ಕೊಂಡು ತಿನ್ನಬೇಕು. ಇವಾಗ ಚರ್ಬಿ ಇಷ್ಟಪಡೋರು ಯಾರಿದ್ದಾರೆ ಹೇಳ್ರಪ್ಪ, ಕಮೆಂಟ್ ಮಾಡ್ರಪ್ಪ. ಎಲ್ಲರಿಗೂ ಒಂದು ಅಷ್ಟು ಚರ್ಬಿ ಕಳಿಸ್ಬಿಡ್ತೀನಿ. ಚೆನ್ನಾಗಿದೆ ಚರ್ಬಿ ಎಲ್ಲ ಕರಿ ಮಸಾಲದಲ್ಲಿ ಇಳ್ಕೊಂಡಿದೆ. ಜೊತೆಗೆ ಮಾಂಸನೂ ಸ್ವಲ್ಪ ಚರ್ಬಿ ಪೀಸು. ಮಟನ್ ಬಂದು ಉರಿ ಮಾಂಸ, ಅದು ಒಳ್ಳೆ ಸಖತ್ ಚರ್ಬಿ ಇರುತ್ತೆ. ಮತ್ತು ಫ್ಲೇವರ್ಫುಲ್ ಆಗಿದೆ ಗುರು. ಎಲ್ಲ ಮುಗಿದ ಮೇಲೆ ಸ್ಟಾರ್ಟರ್ಸು ಫೈನಲ್ ಆಗಿ ಮಟನ್ ಬಿರಿಯಾನಿ ಕಡೆ ಹೋಗಿದ್ದೀವಿ. ಪೀಸಸ್ಸು ಮಟನ್ ಪೀಸಸ್ಸು ಸಕ್ಕತ್ತಾಗಿ ಕಣ್ಣು ಕುಗ್ತಿದೆ. ಎಷ್ಟು ಬೇಜಾನ್ ಬಿಸಿದೆ ಗುರು. 220 ರೂಪಾಯಿ ಮಟನ್ ಪೀಸು. ಸಣ್ಣದಾಗಿದ್ದರೆ ಸಣ್ಣದೊಂದು 2 ಪೀಸು, ದೊಡ್ಡದು ಒಂದು 3-4 ಪೀಸ್ ಇದೆ, ಪರವಾಗಿಲ್ಲ. 4-5 ಪೀಸ್ ಬರುತ್ತೆ ಮಟನ್ ಪೀಸು 220 ರೂಪಾಯಿಗೆ. ಹೆಂಗೆ ಬಂದಿದೆ ನೋಡಿ. ಬಾಬಾ ಇದು ಮಟನ್ ಪೀಸ್ ಅಂದರೆ ರೆಡ್ ಮೀಟ್ ಯಾವುದೋ ಇದು. ಉದುದ್ರಾಗಿ ಕೈಗೆ ಹಂಗೆ ಬಂದ್ಬಿಡ್ತು. ಇವತ್ತಂತೂ ಮಟನ್ ಹಬ್ಬ, ಇವತ್ತು ನಮಗಂತೂ ಹಬ್ಬ. ರೈಸು ಮಗುಗೂ ಒಂಥರ ಫ್ಲೇವರ್ ಚೆನ್ನಾಗಿದೆ, ಡಾರ್ಕ್ ಆಗಿದೆ. ಒಟ್ಟಿನಲ್ಲಿ ಮಸಾಲ ಜಾಸ್ತಿ ಹಾಕಿರೋ ಥರ ಕಾಣಿಸ್ತಿದೆ. ದಮ್ ಬಿರಿಯಾನಿ ಸಕ್ಕತ್ತಾಗಿದೆ, ಫ್ಲೇವರು ಒಳ್ಳೆ ರುಚಿ ಇದೆ. ಆಮೇಲೆ ತುಪ್ಪ ಬೇರೆ ಹಾಕಿರ್ತಾರೆ, ಅದ್ರದ್ದು ಫ್ಲೇವರು ಚೆನ್ನಾಗಿ ಸಿಗುತ್ತೆ. ಬಟ್ ಮಟನ್ ಫ್ಲೇವರು ಇನ್ನೂ ಜಾಸ್ತಿ ಸಿಗ್ತಿದೆ ಗುರು ಇದರಲ್ಲಿ. ಮಟನ್ ಬಿರಿಯಾನಿನಲ್ಲಿ ರೈಸ್ ನಾರ್ಮಲ್ ಮಸಾಲ ಫ್ಲೇವರ್ ಜೊತೆ ಮಟನ್ ಫ್ಲೇವರ್ ಸಿಗ್ತಿದೆ. ಬಾಯಲ್ಲೆಲ್ಲ ನೀರು ಬಂದ್ಬಿಡ್ತು ಹಂಗೆ. ಒಂದು ರೌಂಡು ತಿಂದು ಅಗ್ದಿ ಮುಗಿದ ತಕ್ಷಣ ರೈಸ್ನ ಆಹಾ ಏನಕ್ಕೆ ಚೆನ್ನಾಗಿದೆ ಫ್ಲೇವರ್ ಅಂದರೆ. ಇದೆಲ್ಲ ಮಟನ್ ಪೀಸ್ ಅಲ್ವಾ, ಈ ಮಟನ್ ಪೀಸಲ್ಲಿ ಚರ್ಬಿ ಇರುತ್ತೆ ನೋಡಿ. ಇದರ ಫ್ಲೇವರು ಚೆನ್ನಾಗಿ ಇಳ್ಕೊಂಡಿರುತ್ತೆ ಮಟನ್ ಬಿರಿಯಾನಿಗೆ. ಸೊ ಅದರ ಆ ರೀಸನ್ಗೆ ಒಳ್ಳೆ ಫ್ಲೇವರ್ ಸಿಗುತ್ತೆ. ಬಂದರೆ ನಾಟಿ ಸ್ಟೈಲು ಸೌದೆ ಒಳ್ಳೆ ಊಟ ನೀವು ಕೂಡ ಮಾಡ್ಬೋದು, ಒಬ್ಬನೇನು. ಸೊ ಇದು ಬಂದು ಚನ್ನಸಂದ್ರ, KR ಪುರಂ ಹತ್ರ ಇರೋ ಚನ್ನಸಂದ್ರ, ಆರಾನಗರ ಚನ್ನಸಂದ್ರ ಅಲ್ಲ, ಸರ್ಕಲಲ್ಲೇ ಇದೆ. ಇದು ಹೋಟೆಲ್ ರಾಜರತ್ನ, ನಾಟಿ ಸ್ಟೈಲು ಸೌದೆ ಒಲೆ ಊಟ. ಅದು ಆ್ಯಕ್ಚುಲಿ ಸೌದೆ ಒಲೆಯೂ ನೀವು ಇಂಟ್ರೆಸ್ಟಿಂಗ್ ಆಗಿದೆ. ನಾರ್ಮಲ್ ಸೌದೆ ಒಲೆ ನಾರ್ಮಲಾಗಿ ಮಾಡ್ತೀವಿ ಆ ಥರ ಅಲ್ಲ, ಹೊಗೆ ಜಾಸ್ತಿ ಬರೋಲ್ಲ. ಹೋಟೆಲ್ಗೆ ಒಂಥರ ನೇಚರ್ ಫ್ರೆಂಡ್ಲಿ ಥರ ಗಲೀಜೆಲ್ಲ ಆಗೋಲ್ಲ. ಸೊ ಸೌದೆ ಒಲೆ ಸಕ್ಕತ್ತಾಗಿದೆ, ಒಂಥರ ಚೆನ್ನಾಗಿದೆ. ಬೇಕಂದರೆ ಯಾರಿಗಾದ್ರೂ ಆರ್ಡ್ರ್ ಮಾಡ್ಕೊಳ್ಳಿ, ಇವ್ರ ಹತ್ರ ಸಿಗುತ್ತಂತೆ. ಸೊ ಅಂತ ಹೇಳ್ದ ವಿಡಿಯೋ ಮುಗಿಸ್ತಾ ಇದ್ದೀವಿ. ನೆಕ್ಸ್ಟ್ ವಿಡಿಯೋದಿಂದ ಸಿಗ್ತೀವಿ. ಈ ಥರ ಒಂದು ನಾಟಿ ಸ್ಟೈಲ್ ಊಟದೊಂದಿಗೆ ಬರ್ತೀವಿ. ಸೊ ಅಲ್ಲಿವರೆಗೂ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಂಥ ಒಂದು ನಾಟಿ ಸ್ಟೈಲ್ ಸೌದೆ ಒಲೆ ನಾಟಿ ಸ್ಟೈಲ್ ಊಟಗಳನ್ನ ಹೆಚ್ಚು ಜನಕ್ಕೆ ಶೇರ್ ಮಾಡಿ.
ಬಂದು ಕೂಡ ನೀವು ಕೂಡ ಊಟ ಮಾಡಿ. ಗೂಗಲಲ್ಲಿದೆ ಲೊಕೇಶನ್ ಲಿಂಕ್, ನಿಮಗೆ ಹೋಗ್ಬೋದು. ಹೋಟೆಲ್ ರಾಜರತ್ನ ಅಂತ ಹೋದರೆ ಗೂಗಲಲ್ಲಿ ಸಿಗುತ್ತೆ. 4.7 ಇದೆ ರೇಟಿಂಗು, ಒಳ್ಳೆ ರೇಟಿಂಗ್, ಯಾಕೆಂದರೆ ಒಳ್ಳೆ ಫುಡ್ಡು ಅದಕ್ಕೆ. ಬಾಯ್ ಬಾಯ್.